ವಿಶ್ವ ಯೋಗ ದಿನಾಚರಣೆಯಲ್ಲಿ ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಆರೋಪಿ ನಟ ದರ್ಶನ್ ಭಾಗಿಯಾಗಿದ್ದಾರೆ. ಪರಪ್ಪನ ಅಗ್ರಹಾರದಲ್ಲಿ ಕೈದಿಗಳ ಜೊತೆಯಲ್ಲಿ ಯೋಗಾಸನ ಮಾಡಿದ್ದಾರೆ ದರ್ಶನ್. ವಿಶ್ವ ಯೋಗ ದಿನಾಚರಣೆಯಲ್ಲಿ ಭಾಗಿಯಾಗಿರೋದು ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಕೈದಿಗಳ ಜೊತೆಯಲ್ಲಿ ಯೋಗಾಸನ ಮಾಡಿದ್ರು. ಯೋಗ ಆಚರಣೆಯಲ್ಲಿ ದರ್ಶನ್ ಪವಿತ್ರ ಗೌಡ ಪಾಲ್ಗೊಂಡಿದ್ದಾರೆ. ಸತತ 1 ಗಂಟೆ ಕಾಲ ದೇಹವನ್ನ ನಟ ದರ್ಶನ್ ದಂಡಿಸಿದ್ದಾರೆ. ಬೆನ್ನು ನೋವು ನೆಪ ಹೇಳಿ ಯೋಗ ಮಾಡಲ್ಲ ಅಂತ ದಾಸ ಹೇಳಿದ್ರಂತೆ. ಬೆನ್ನು ನೋವಿಗೆ ಯೋಗ ಸಹಕಾರಿ ಅಂತ ವೈದ್ಯರು ಸಲಹೆಯನ್ನು ಕೊಟ್ಟಿದ್ದಾರೆ. ಸಹ ಕೈದಿಗಳ ಜೊತೆಯಲ್ಲಿ ಪಾಲ್ಗೊಂಡು ದರ್ಶನ್ ಯೋಗಾಭ್ಯಾಸವನ್ನ ಮಾಡಿದ್ದಾರೆ. ನಟ ದರ್ಶನ್ ಪರಪ್ಪನ ಅಗ್ರಹಾರ ಜೈಲಿನಲ್ಲಿದ್ದಾರೆ. ಕಾರಣ ರೇಣುಕಾಸ್ವಾಮಿ ಕೊಲೆ ಪ್ರಕರಣ. ಜೈಲಿನಲ್ಲಿ ದರ್ಶನ್ ಯೋಗಾಭ್ಯಾಸದಲ್ಲಿ ಭಾಗಿಯಾಗಿದ್ದಾರೆ. ನೋಡ್ತಾ ಇರಬಹುದು, ಇವತ್ತು ವಿಶ್ವ ಯೋಗ ದಿನಾಚರಣೆಯನ್ನ ವಿಶ್ವದಾದ್ಯಂತ ಆಚರಿಸಲಾಗಿದೆ. ಅದರಂತೆ ಬೆಂಗಳೂರಿನ ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಯೋಗ ದಿನಾಚರಣೆಯನ್ನು ಆಚರಣೆ ಮಾಡಲಾಯಿತು. ಇದರಲ್ಲಿ ಕೈದಿಗಳೆಲ್ಲರೂ ಕೂಡ ಭಾಗಿಯಾದರು. ದರ್ಶನ್ ಕೂಡ ಭಾಗಿಯಾಗಿದ್ದಾರೆ. ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಆರೋಪಿ ಸತತ 1 ಗಂಟೆ ಕಾಲ ಯೋಗ ಮಾಡಿದ್ದಾರೆ ದರ್ಶನ್ ಮತ್ತು ಪವಿತ್ರ. ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಸುಚಿತ್ರ, ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಸುಚಿತ್ರ, ಜೈಲಿನಲ್ಲಿ ಯೋಗ ದಿನಾಚರಣೆ, ದರ್ಶನ್ ಕೂಡ ಯೋಗ ಮಾಡಿದ್ದಾರೆ ಎನ್ನುವಂತ ಮಾಹಿತಿ, ಡೀಟೇಲ್ಸ್ ಕೊಡೋದಾದ್ರೆ. ಸಂಪತ್, ಏನು ಈ ಒಂದು ಯೋಗ ವಿಚಾರಕ್ಕೆ ಸಂಬಂಧಪಟ್ಟಂತೆ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಜೈಲು ಸೇರುವಂತಹ ಇದೇ ನಟ ದರ್ಶನ್ ಒಂದಷ್ಟು ಕಿರಿಕನ್ನ ಮಾಡ್ಕೊಂಡಿದ್ರು. ಯಾಕಂತ ಹೇಳಿದ್ರೆ ಅಲೋಕ್ ಕುಮಾರ್ ಅವರು ಅಲ್ಲಿ ಡಿಜಿಪಿ ಆಗಿ ಹೋದ ನಂತರದಲ್ಲಿ ಸಾಕಷ್ಟು ಒಂದು ಮಾರ್ಗಸೂಚಿಗಳನ್ನ ಜಾರಿಗೆ ತಂದಿದ್ರು. ಜೊತೆಗೆ ಎಲ್ಲಾ ಖೈದಿಗಳು ಕೂಡ ಯೋಗವನ್ನ ಮಾಡ್ಬೇಕು ಅಂತಾನೂ ಕೂಡ ಹೇಳಿದ್ರು. ಆ ಒಂದು ಸಮಯದಲ್ಲಿ ದರ್ಶನ್ಗೂ ಕೂಡ ಎಲ್ಲಾ ಖೈದಿಗಳಂತೆ ಎಲ್ಲಾ ವಿಚಾರಣಾಧಿ ಖೈದಿಗಳಂತೆ ಅವರು ಕೂಡ ಒಂದು ಯೋಗವನ್ನ ಮಾಡ್ಬೇಕು ಅಂತಾನೂ ಕೂಡ ಹೇಳಿದ್ರು. ಆ ಒಂದು ಸಮಯದಲ್ಲಿ ದರ್ಶನ್ ಅವರು ನನ್ಗೆ ಬೆನ್ನು ನೋವಿದೆ, ಹೀಗಾಗಿ ನಾನು ಯೋಗವನ್ನ ಮಾಡೋದಕ್ಕೆ ಆಗಲ್ಲ ಅಂತ ಹೇಳಿ ಸಬೂಬನ್ನ ಹೇಳಿದ್ರು. ಅದಾದ ನಂತರದಲ್ಲಿ ಡಾಕ್ಟರ್ ಕೂಡ ಹೇಳಿದ್ರು ಯೋಗವನ್ನ ಮಾಡೋದ್ರಿಂದ ಇನ್ನಷ್ಟು ಬೆನ್ನು ಮೂಳೆ ಗಟ್ಟಿ ಆಗುತ್ತೆ ಅಂತ ಹೇಳಿ. ಹೀಗಾಗಿ ಇವತ್ತು ವಿಶ್ವ ಯೋಗ ದಿನಾಚರಣೆ ಒಂದು ಹಿನ್ನೆಲೆಯಲ್ಲಿ ಪರಪ್ಪನ ಅಗ್ರಹಾರ ಜೈಲಿನಲ್ಲೂ ಕೂಡ ಈ ಒಂದು ಯೋಗ ಆಚರಣೆಯನ್ನ ಕೂಡ ಕೈಗೊಂಡಿದ್ರು. ಈ ಒಂದು ಯೋಗ ದಿನಾಚರಣೆಯಲ್ಲಿ ಅಲೋಕ್ ಕುಮಾರ್ ಅವರು ಸೇರಿದಂತೆ ಉನ್ನತ ಮಟ್ಟದ ಅಧಿಕಾರಿಗಳು ಕೂಡ ಭಾಗಿಯಾಗಿದ್ರು. ಇದೇ ಒಂದು ಸಮಯದಲ್ಲಿ ಅಲ್ಲಿದ್ದಂತಹ ಕೈದಿಗಳಿಗೆ ಯೋಗವನ್ನ ಮಾಡ್ತಿದ್ರು. ಈ ಒಂದು ವೇಳೆಯಲ್ಲಿ ಅಲ್ಲಿ ಈಗಾಗಲೇ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಆರೋಪಿಯಾಗಿರುವಂತಹ ನಟ ದರ್ಶನ್ ಅವರು ಕೂಡ ಈ ಒಂದು ಯೋಗದಲ್ಲಿ ಭಾಗಿಯಾಗಿದ್ರು. ಪ್ರಾಣಾಯಾಮವನ್ನ ಮಾಡುವುದರ ಮೂಲಕ ಯೋಗ ದಿನಾಚರಣೆಯನ್ನ ಕೂಡ ಆಚರಣೆಯನ್ನ ಮಾಡಿದ್ದಾರೆ. ಜೊತೆಗೆ ನಟಿ ಪವಿತ್ರ ಗೌಡನು ಕೂಡ ಈ ಒಂದು ಯೋಗದಲ್ಲಿ ಭಾಗಿಯಾಗಿರುವಂತದ್ದು. ಮಹಿಳಾ ಯೋಗ ಪಟುಗಳು ಇರೋದ್ರಿಂದ ಏನು ಆರೋಪಿಗಳಿಗೆ ಒಂದು ಕಡೆ ಆದ್ರೆ ಏನು ಪುರುಷರಿಗೆ ಒಂದು ಕಡೆ ಯೋಗವನ್ನ ಹೇಳ್ಕೊಟ್ಟಿರುವಂತದ್ದು. ಸದ್ಯ ನಟ ದರ್ಶನ್ ಅವರು ಯೋಗ ಮಾಡ್ತಿರುವಂತಹ ಫೋಟೋಸ್ಗಳು ಇದೀಗ ಲಭ್ಯವಾಗಿರುವಂತದ್ದು. ಪ್ರಾಣಾಯಾಮವನ್ನ ಮಾಡುವುದರ ಮೂಲಕ ನಟ ದರ್ಶನ್ ಅವರು ಕಾಣಿಸ್ಕೊಂಡಿದ್ದಾರೆ. ಒಟ್ನಲ್ಲಿ ಬೆನ್ನು ನೋವು ಇರೋದ್ರಿಂದ ಯೋಗ ಮತ್ತಷ್ಟು ಸಹಕಾರಿ ಅಂತ ಹೇಳಿ ಈತ ಅಧಿಕಾರಿ ಅಲೋಕ್ ಕುಮಾರ್ ಅವರು ಕೂಡ ಹೇಳಿರುವಂತದ್ದು. ಥ್ಯಾಂಕ್ ಯು ಸುಚಿತ್ರ, ತಮ್ಮೆಲ್ಲ ಡೀಟೇಲ್ಸ್ಗಾಗಿ.